ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಷ್ಣು ವಿಚ್ಚು. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ಮಾರ್ಚ್ 17ನೇ ತಾರೀಕು. ಇವತ್ತು ಅಪ್ಪು ಸರ್ ಬರ್ಡೇ. ಇವತ್ತು ಬಿ.ಪಿ ಚಿತ್ರತಂಡದಿಂದ 2ನೇ ಶೂಟಿಂಗ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೀರೋಯಿನ್ ಮತ್ತೆ ಹೀರೋ ಕ್ಯಾರೆಕ್ಟರಲ್ಲಿ ಧನುಗೌಡ್ರು ಸರ್, ಪಿವೋಟ್ ಸೀನಣ್ಣ ಕ್ಯಾರೆಕ್ಟರಲ್ಲಿ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಮತ್ತೆ ಸೋನಿಯಾ ಮೇಡಮ್ ಅವರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಇವತ್ತು 2ನೇ ಶೂಟಿಂಗು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಬ್ರೂನು? ನಿಮ್ಮ ಒಂದು ಇದರಲ್ಲಿ ಹೇಳಿ. ಇವತ್ತು ವಿಶೇಷ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅಂದ್ರೆ ನಮಗೆ ಭಾರಿ ಖುಷಿ. ಇವತ್ತು ಅವರು ಒಬ್ಬ ವ್ಯಕ್ತಿ ಅಲ್ಲ, ಅವ್ರ ವ್ಯಕ್ತಿತ್ವ ನೋಡಿದ್ರೆ ತುಂಬಾ ಎಲ್ಲರಿಗೂ ಪ್ರತಿ ಮನೆಯವ್ರಿಗೂ ತುಂಬಾ ಇಷ್ಟಪಡ್ತಾರೆ ಅವರು. ಅವ್ರ ವ್ಯಕ್ತಿತ್ವನೇ ಬೇರೆ. ಅವ್ರನ್ನ ಬರ್ತ್ಡೇ ಮಾಡಿ ಇವತ್ತು ನಾವು ಬಿ.ಪಿ ಚಿತ್ರತಂಡ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮಗೆ ತುಂಬಾ ಖುಷಿ ಆಯಿತು. ಆಲ್ ದ ಬೆಸ್ಟ್ ಬಿ.ಪಿ ತಂಡಕ್ಕೆ, ಆಲ್ ದ ಬೆಸ್ಟ್ ಹೇಳ್ತೀವಿ. ಮೇಡಮ್, ನಿಮ್ಮದು ಇನ್ಸ್ಟಾಗ್ರಾಮು ಯಾವ್ದು ನೋಡಿದ್ರೂ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆನೇ ಅವ್ರಿಲ್ಲ ಅಂತ ಹೇಳಿದ್ರು ಎ ಮೂಲಕ ಆದರೂ ಏನಾದರೂ ಒಂದು ಮಾಡ್ಬಿಟ್ಟು ಆಗ್ತಾ ಇರ್ತೀರಾ. ತುಂಬ ಖುಷಿ ಆಗುತ್ತೆ, ನೋಡ್ತಾ ಇರ್ತೀವಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನಂತೂ ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಂದರೆ, ನಾನು ತುಂಬ ಶಾಕ್ ಆಗಿಬಿಟ್ಟೆ. ಬಿಕಾಸ್ ನನಗೆ ಸೀರಿಯಸ್ಲಿ ಗೊತ್ತಿದ್ದಿಲ್ಲ ಇವ್ರು ಇವತ್ತೇ ಶೂಟ್ ಮಾಡ್ತಾರಂತ. ಬಟ್ ಈ ದಿನ ಶೂಟ್ ಮಾಡ್ತಿದ್ದಾರಂದರೆ ನನಗೆ ರಿಯಲಿ ತುಂಬ ಒಂಥರ ಗಾಡ್ ಗಿಫ್ಟ್ ಕೊಟ್ಟಂಗೆ. ಸೊ ಪುನೀತ್ ಅವ್ರ ಬರ್ಡೇ ಕೂಡ ಹ್ಯಾಪಿ ಬರ್ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ ಅವರು. ಅವ್ರು ಎಲ್ಲಿದ್ರೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಸೊ ಒಂಥರ ಇಮೋಷ್ನಲ್ ದಿನಾನೂ ಹೇಳ್ಬೋದು. ಹಾಗೂ ನಮ್ಮ ಬಿ.ಪಿ ಮೂವಿ ಕೂಡ ಇವತ್ತೇ ಶೂಟ್ ಅಂದರೆ ನನ್ನ ಶೂಟಿಂಗ್ ಇವತ್ತೇ. ಸೊ ಐ ಆಮ್ ಸೋ ಥ್ಯಾಂಕ್ಸ್ಫುಲ್ ಟು ರಾಘವ್, ನಮ್ಮ ಡೈರೆಕ್ಟರು, ಮತ್ತು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ರಾಘವ್ ಅವ್ರಿಗೆ. ಅವ್ರು ನನಗೆ ನೈಟ್ 12 ಕಾಲ್ ಮಾಡಿ ಹೇಳಿದ್ದಾರೆ, ನಾಳೆ ಬೇಗ ಬೇಗ ರೆಡಿ ಆಗಿಬಿಡು, ಅಪ್ಪು ಸರ್ ಅವ್ರದ್ದು ಪೂಜೆ ಇದೆ, ಹಾಗೆ ನಿಂದು ಶೂಟಿಂಗ್ ಕೂಡ ಇದೆ ಅಂತ. ಸೀರಿಯಸ್ಲಿ ನಾನು ತುಂಬ ಶಾಕ್ ಆದೆ. ಯಾವ ರೀತಿ ಇದನ್ನ ಹೇಳಬೇಕಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ಅಪ್ಪು ಸರ್ ಅವ್ರ ಜನ್ಮದಿನ, ಆ ದಿನವೇ ನಂದು ಶೂಟ್ ಇರೋದ್ರಿಂದ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಅಪ್ಪು ಸರ್ಗೆ ನಮ್ಮ ಕಡೆಯಿಂದ ತುಂಬ ತುಂಬಾ ಪ್ರೀತಿ ಇದೆ. ಮೇಡಮ್, ನಿಮ್ಮದು ನೇಟಿವ್ ಪ್ಲೇಸ್ ಯಾವುದು? ಆ್ಯಕ್ಚುಲಿ ನಾನು ಕನ್ನಡದವರೇ, ಬಾರ್ನ್ ಟು ಬಾಟಮ್ ಎಲ್ಲ ಬ್ಯಾಂಗ್ಳೂರೇ. ನಮ್ಮ ಆ್ಯನ್ಸಿಸ್ಟರ್ ಬಂದು ಫ್ರಮ್ ನೇಪಾಲ್. ಬಟ್ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಕರ್ನಾಟಕನೇ. ಸೊ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲಿ ಹುಟ್ಟಿರ್ತೀವೋ ನಾವು ಅಲ್ಲೇ. ಸೊ ಕನ್ನಡದವರು ಫಸ್ಟು. ಹಾರ್ಟ್ ಬಂದು ಕನ್ನಡ, ಮತ್ತು ಬ್ಲಡ್ ಬಂದು ನೇಪಾಲ್. ಸರ್, ಈಗಾಗಲೇ ಬಿ.ಪಿ ಚಿತ್ರತಂಡದಿಂದ ಫಸ್ಟ್ ಸ್ಕೆಡ್ಯೂಲ್ ಶೂಟು ನಿಮಗೆ ಸ್ಟಾರ್ಟ್ ಆಗಿದೆ, ಮಾಡಿದ್ದೀರಾ ಕೂಡ. ಸೊ ಯಾವ ಥರ ಇದೆ ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್? ಪಿವೋಟ್ ಸೀನಣ್ಣ ಅಂತ ಕೇಳ್ಪಟ್ಟಿದ್ದೀನಲ್ವಾ, ಇದರಲ್ಲಿ ನಿಮ್ಮದು ಯಾವ ಥರ ಇದೆ ಸೀನು, ಮತ್ತು ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್, ನಮ್ದಿಲ್ಲಿ ಪಿವೋಟ್ ಸೀನಣ್ಣ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ತುಂಬ ಡಿಫ್ರೆಂಟ್ ಆಗಿದೆ. ಆ ಪಿವೋಟ್ ಸೀನಣ್ಣಪ್ಪ ಅಂತ ಏನಂದರೆ, ನಾನು ಬೆಳಗ್ಗೆಯಿಂದನೇ ಎಣ್ಣೆ ಹಾಕ್ಕೊಂಡು ಇಲ್ಲಿ ಮನೇಲಿ ಹೊರಗಡೆ ಎಲ್ಲ ಸುತ್ತಾಡೋದು. ಈ ಪಿವೋಟ್ ಸೀನಣ್ಣ ಪಾತ್ರಕ್ಕೆ ಜೀವ ತುಂಬಬೇಕು, ಈ ಬಿ.ಪಿ ಚಿತ್ರತಂಡ ಯಶಸ್ಸು ಕಾಣಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಇಲ್ಲಿ ತುಂಬ ಕ್ಯಾರೆಕ್ಟರ್ ಚೆನ್ನಾಗಿದೆ ಇದರಲ್ಲಿ, ಅದಕ್ಕೆ ನಾವು ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಮುಂದೆ ನೋಡೋಣ. ನಮ್ಮ ರಾಘವ್ ಕಾರ್ತಿಕ್ ಅವರು ಇದ್ದಾರೆ ಡೈರೆಕ್ಟರು. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೇಡಮ್, ಇದು ನಿಮ್ಮದು ಫಸ್ಟ್ ಮೂವಿಲಿ ಆ್ಯಕ್ಚುಲಿ ನೋಡ್ತಾ ಇದ್ದೀವಲ್ವಾ. ನಿಮ್ಮದು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಮೂವೀಸಲ್ಲಿ ಎಷ್ಟು ಮಾಡಿದ್ದೀರಾ, ಮತ್ತು ನಿಮ್ಮದು ಪಾತ್ರಗಳು ಯಾವುದ್ಯಾವ್ದ್ರಲ್ಲಿ ಏನೇನು ಮಾಡಿದ್ದೀರೋ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಆ್ಯಕ್ಚುಲಿ ನಾನು ಲೀಡೇ ಮಾಡಿದ್ದೀನಿ. ಬಟ್ ಏನು ಹೇಳಬೇಕಂದ್ರೂ ಸ್ಟ್ರಗಲ್ ಸ್ಟೋರಿ ತುಂಬ ಇದೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಸಮ್ ಪ್ರೊಡಕ್ಷನ್ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಮುಗ್ದೋಗಿದೆ. ಸರ್, ಒಂದು ತರಲೆ ಕ್ವಶನು, ಹೇಳಿ. ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಕೇಳ್ತೇನೆ. ಸಂತೋಷ. ಮೂವಿಲಿ ಮಾತ್ರ ಎಣ್ಣೆ ಹೊಡಿತೀರಾ ಅಥವಾ ರಿಯಲ್ ಆಗೋ ಹೊಡಿತೀರಾ? ಏಕೆಂದ್ರೆ ನಾವು ಇದು ಎಣ್ಣೆಲಿ ನಮ್ಗೆ ಅಭ್ಯಾಸ ಇಲ್ಲ. ಆದ್ರೆ ಈ ನಟನೆ ಮಾಡ್ಬೇಕಲ್ಲ, ಎಣ್ಣೆ ಹೊಡೆದಂಗೆ ಮಾಡ್ಬೇಕಿದ. ನೋಡಿ, ಪ್ರಯತ್ನ ಪಡ್ತೀವಿ, ನೋಡೋಣ. ಹಾಗಾದ್ರೆ ಎಣ್ಣೆ ಹೊಡ್ಕೊಂಡೆ ಆಕ್ಟ್ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಟ್ರೈ ಮಾಡೋಣ. ಆಕ್ಟಿಂಗ್ ಅಲ್ಲಿ ಟ್ರೈ ಮಾಡೋಣ, ನೋಡೋಣ. ಶೂಟಿಂಗ್ ಸ್ಪಾಟ್ ಅಲ್ಲೂ ನಾನು ಇದ್ದೆ. ಆಕ್ಚುಲಿ ಒಬ್ರು ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾವ ತರ ಆಕ್ಟ್ ಮಾಡ್ತಾರೆ ಆ ತರ ನೀವು ಮಾಡ್ತಾ ಇದ್ರಿ. ಇದುವರೆಗೂ ಎಷ್ಟು ಮೂವೀಸ್ ಅಲ್ಲಿ ಮಾಡಿದ್ದೀರಾ, ಅಥವಾ ಇದೇ ಫಸ್ಟ್ ಮೂವಿನ? ಸರ್, ಸಿನಿಮಾ ಇವೆಲ್ಲ ನಮ್ಗೆ ಗಂಧ ಇಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾ ತುಂಬಾ ಇಷ್ಟ. ಈ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದಲ್ಲ ಒಂದು ಸಿನಿಮಾ ಮಾಡಲ್ಲ ಸರ್ ಅವರು. ಯಾವಾಗಲೇ ಆಗ್ಲಿ ಸಿನಿಮಾ ನೋಡ್ತೀವಿ ನಾವು. ಆದರೆ ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ ನಮಗೆ. ಆದರೆ ಇದೇ ಫಸ್ಟು. ಆದರೂ ನಮಗೆ ಒಂದು ಬಿ.ಪಿ ತಂಡ ಒಂದು ಚಾನ್ಸ್ ಕೊಟ್ಟಿದೆ, ಪ್ರಯತ್ನ ಪಡೋಣ. ನಮಗೆ ಎಲ್ಲ ಸಿನಿಮಾಗಳು ನೋಡಿ 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 ಒಂಥರ ನಮಗೆ ನಾವು ಆಕ್ಟ್ ಮಾಡ್ತಾ ಇದೀವಿ ಅನ್ನೋ ಅನಿಸ್ತದೆ. ಈಗ ಮುಂದೆ ಸಿನಿಮಾದಲ್ಲಿ ನೋಡೋಣ. ಇವಾಗ ಒಂದು ಅಸಂಪ್ಷನ್ ಸರ್, ಹೇಳಿ. ಈ ಕ್ಯಾರೆಕ್ಟರ್ ನಿಮ್ಗೆ ಹಿಟ್ ಆಗುತ್ತೆ, ಮೂವಿನೂ ಚೆನ್ನಾಗಿ ಹೋಗುತ್ತೆ, ನೆಕ್ಸ್ಟ್ ಯಾವ ತರ ಪಾತ್ರಗಳನ್ನ ಆಯ್ಕೆ ಮಾಡ್ತೀರಾ? ಸರ್, ಸಿನಿಮಾದಲ್ಲಿ ನನಗೆ ಈ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಅದು ಬಿಟ್ಟರೆ ವಿಲನ್ ಆಕ್ಟಿಂಗ್ ತುಂಬ ಚೆನ್ನಾಗಿ ಇಷ್ಟ ಇದೆ ನನಗೆ. ತುಂಬಾ ಇಷ್ಟ ವಿಲನ್ ಆಕ್ಟಿಂಗ್ ಮಾಡಬೇಕು ಅಂದ್ರೆ ತುಂಬಾ ಇಷ್ಟ ನನಗೆ. ವಿಲನ್ ಆಗ್ತೀರಾ ನೆಕ್ಸ್ಟ್? ಆಗ್ತೀರಾ ನೋಡ್ಬೇಕು, ಹೆಂಗೆ ಮನೆ ಬರ. ಇವಾಗ ಮೇಡಮ್ಗೆ ಒಂದು ಕ್ವಶನು. ನೋಡಕ್ ಮಾತ್ರ ಸಾಫ್ಟ್ ಆಗಿದ್ದಾರೆ, ಬಟ್ ಅವ್ರನ್ನೇ ಕೇಳೋಣ.
ಮೇಡಮ್ ನಿಮಗೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡಕ್ಕೆ ಇಷ್ಟನಾ, ರಗಡ್ ಕ್ಯಾರೆಕ್ಟರ್ ಮಾಡಕ್ಕೆ ಇಷ್ಟನಾ? ನಿಮ್ಗೆ ಯಾವ ಥರ ಮೂವೀಸಲ್ಲಿ ಇಷ್ಟ ಮಾಡೋದು? ಆ್ಯಕ್ಚುಲಿ ನನಗೆ ಲೈಕ್ ಯಾವ ಪಾತ್ರ ಕೊಟ್ರೂ ಮಾಡೋಕ್ಕಿಷ್ಟ. ಬಿಕಾಸ್ ನಾನು ಏನೇ ಒಂದು ಆಗೋದ್ಕಿಂತ ಫಸ್ಟು ನಾನೊಂದು ಆರ್ಟಿಸ್ಟು. ಸೊ ನನಗೆ ಯಾವ ರೋಲ್ ಕೊಟ್ರೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೇನು ಇಷ್ಟ ಅಂದರೆ ಹಾರರ್ ಮೂವೀಸ್, ಹಿಸ್ಟ್ರಿ ಮೂವೀಸ್, ಮತ್ತು ಈ ಥರ ಏನೋ ಡಿಫ್ರೆಂಟ್ ಆಗಿರೋ ಮೂವೀಸ್ ಮಾಡಬೇಕಂದ್ರೆ ತುಂಬ ಇಷ್ಟ. ಸೊ ಹಾರರಲ್ಲಿ ಜಾಸ್ತಿ. ಕರ್ನಾಟಕ ಜನತೆಗೆ ಏನು ತಿಳಿಸ್ತೀರಾ ಈ ಮೂವಿ ಮೂಲಕ? ಸೊ ಈ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಕಾಮಿಡಿ ಇದೆ, ಎಲ್ಲ ನೋಡ್ಬೋದು. ಇದು ನೋಡಿ ಎಲ್ಲರೂ ಸಹಕರಿಸ್ಬೇಕು. ಇವತ್ತು ವಿಶೇಷ ಅಂತ ಏನಂದ್ರೆ ಅಪ್ಪು ಅವ್ರ ಬರ್ತಡೇ ಇರೋದ್ರಿಂದ ಇವತ್ತು ನಾವು ಮನುಷ್ಯ ಆಗಿ ಹುಟ್ಟಿ ಸತ್ತೋಗ್ತೀವಿ. ಏನೋ ಜೀವನ ಸಾಧನೆ ಮಾಡಬೇಕು, ಎಲ್ಲ ಹೊತ್ಕೊಂಡು ಹೋಗಲ್ಲ. ಇವತ್ತಿನ ಪರಿಸ್ಥಿತಿಲಿ ಯಾರು ಹೊತ್ಕೊಂಡು ಹೋಗಲ್ಲ. ಇವತ್ತು ಹೆಸರು ಮಾಡೋರು ಹೋದ್ರೆ ಮುಂದಿನ ಪೀಳಿಗೆ ಎಲ್ಲ ನೆನ್ಸ್ಕೊತಾರೆ. ಇವತ್ತೆಲ್ಲ ದಯವಿಟ್ಟು ಅಪ್ಪು ಸರ್ ಅವ್ರನ್ನ ಫಾಲೋ ಮಾಡಬೇಕು, ಅವ್ರನ್ನ ಆದರ್ಶಗಳನ್ನ ಅಳವಡಿಸ್ಕೋಬೇಕು ಅಂತ ನಿಮ್ಮಲ್ಲಿ ಹೃತ್ಪೂರ್ವಕ ವಂದನೆಗಳು. ಇವತ್ತು ಬಿ ಪಿ ತಂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ ಎಲ್ಲರೂ ಈ ಸಿನಿಮಾ ನೋಡಿ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಕಾಮಿಡಿ, ಒಳ್ಳೆ ಪಂಚ್ ಎಲ್ಲ ಡೈಲಾಗ್ಗಳಿದೆ. ನಮ್ಮ ರಾಘು ಕಾರ್ತಿಕ್ ಅವರು ಒಳ್ಳೆ ಡೈರೆಕ್ಷನ್ ಮಾಡ್ತಿದ್ದಾರೆ, ನೋಡಬೇಕು ಅಂತ ನಿಮ್ಗೆ ನಮಸ್ಕಾರ. ನಿಮಗೂ ಕೂಡ ಸೇಮ್ ಪ್ರಶ್ನೆ, ಕಾಪಿ ಪೇಸ್ಟು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿ ಪಿ ಮೂವಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಎಂಟರ್ಟೈನ್ ಆಗಿದೆ, ಮತ್ತು ಫ್ಯಾಮ್ಲಿ ನೋಡೋವಂಥ ಮೂವಿ. ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ನಾನು ಏನು ಅಂತೀನಂದರೆ ಮೂವಿ ಆದಮೇಲೆ ರಿಲೀಸ್ ಆದಾಗ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ. ನೀವು ನಮ್ಮನ್ನ ಬೆಳೆಸಿದ್ರೆ ನಾವು ಮತ್ತೆ ಮೂವಿ ಮಾಡ್ಬೋದು. ನಮಗೆಲ್ಲ ಕನಸುಗಳಿದೆ. ಸೊ ಅಪ್ಪು ಸರ್ ಜನ್ಮದಿನನೇ ನನ್ನ ಸೀನ್ ಇರೋದ್ರಿಂದ ಯಾಕೋ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಇನ್ ಫ್ಯೂಚರ್ ಏನೋ ಒಳ್ಳೇದಾಗುತ್ತಾ, ಆರ್ಟಿಸ್ಟ್ ಲೈನಲ್ಲಿ ಏನಾದರೂ ಚಾನ್ಸ್ ಸಿಗತ್ತಾ ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟೇ ಹೇಳಿ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಪ್ಪು ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆಲ್ ದ ವೆರಿ ಬೆಸ್ಟ್ ಅವರ್ ಟೀಮ್ ಬಿ ಪಿ. ಬಿ ಪಿ ಅಂದ್ರೇನು ಸರ್ ಫುಲ್ ಫಾರ್ಮ್? ನನಗೆ ಬಿ ಪಿ ಅಂತ ಒಂದು ಸಿಂಬಲ್ ನೋಡಿದ ತಕ್ಷಣ ನನಗೇನು ಅನ್ನಿಸ್ತೈತೆ ಅಂತ ಹೇಳಿದ್ರೆ ಬಿರಿಯಾನಿ ಪಲಾವ್. ಅದು ಕಾಂಬಿನೇಷನ್ ಏನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಬಿರಿಯಾನಿ ಮೀನ್ಸ್ ಮುಸ್ಲಿಮ್ಸು, ಪಲಾವ್ ಮೀನ್ಸ್ ಹಿಂದೂಸ್, ಈ ಥರ ಸೂಚಿಸ್ತಾ ಇದೆ. ಈ ಥರ ಒಂದು ಕಾಂಬಿನೇಷನ್ ಇರ್ಬೋದಾ ಅನ್ನಿಸ್ತಾ ಇದೆ. ನನಗೂ ಗೊತ್ತಿಲ್ಲ. ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಇದು ಟೈಟಲ್ ಬಗ್ಗೆ ಒಂದು ಕಾಮೆಂಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಎಲ್ರಿಗೂ.